ಕಲ್ತಿಯಲ್ಲ ನಮ್ಮ ತಂಗಿಗೆ ಅದನ್ನ ಹೇಳ್ಕೊಡಂತ ನಾವು ಮ್ಯಾಜಿಕ್ ಒಂದು ಮಾಡಮ್ಮ. ರಾಜೇಶ್ವರಿ ರಾಜೇಶ್ವರಿ ಬಾ, ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ, ನೀನು ನನಗೆ ಹೇಳ್ತೀಯಾ? ಇದು ತಿರುಗಿತು, ಇದು ನೀ ತಿರುಗಿಸು. ಹೌದಕ್ಕ, ನೀ ತಿರುಗಿಸಿದ್ದು ಕುದಿಸಿರೋ ತತ್ತಿ, ನೀ ಕುದಿಸಿ ತತ್ತಿ ನಿಂತಕ್ಕ, ನಾ ಕುದಿಸಿ ತತ್ತಿ ಎದಕ್ಕೆ ನಿಂದಿರಿಲ್ಲಕ್ಕ? ಅದೇನ್ ಗೊತ್ತನ, ಆಕೆ ತಿರುಗಿಸಿದ್ ಕುತ್ತಿ ಕುಚ್ಚಿದ್ದಿತ್ತು, ಬಾಯ್ಲ್ಡ್ ಎಗ್ ಇತ್ತು. ನೀ ತಿರುಗಿಸಿದ್ದು ಅನ್ಬಾಯ್ಲ್ಡ್ ಎಗ್ ಇತ್ತು. ಅದಕ್ಕ ಅದು ತಿರುಗಿದ ತಕ್ಷಣ ಸಡನ್ ಆಗಿ ನಿಲ್ಲಿಲ್ಲ. ಅದ್ರೊಳಗಿರೋ ದ್ರವ ಚಲನೆ ಸ್ಥಿತಿಗೆ ಇರ್ತೈತಿ, ಅದು ಸಡನ್ ಆಗಿ ನಿಲ್ಲೋದಿಲ್ಲ, ಸ್ವಲ್ಪ ಆದ್ಮೇಲೆ ನಿಂದಿರುತ್ತ. ಅರ್ಥಾತನ ಏನ್ ಹೇಳಿದ್ಮೇಲೆ ಅಂದ್ರ ಅಕ್ಕ ತಿರುಗಿಸಿದ್ದು ಕುದಿಸಿದ ತತ್ತಿ ಅದು ನಿಂದ್ರುತ್ತ, ನಾ ಕುದಿಸಿದ್ದು ಕುದಿಸಲಾರ ತತ್ತಿ ಅದು ನಿಂದ್ರಲ್ಲ. ಎದಕ್ಕೆ ಹೇಳು? ಅದು ಅದ್ರೊಳಗಿರೋ ದ್ರವ ಟೈಪು ಇರುತ್ತ, ಅದಕ್ಕ ಅನ್ನೋದು ನಿಂದಿರಲಿಲ್ಲ. ಇದಕ್ಕ ಗೆಲಿಲಿಯೋ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಏನಂತ, ಚಲನೆ ಸ್ಥಿತಿಯಲ್ಲಿರುವ ವಸ್ತು ಚಲನೆ ಸ್ಥಿತಿಯಲ್ಲೇ ಇರುತ್ತಾ, ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತಾ, ಎಲ್ಲಿವರೆಗೂ ಅಂದ್ರ ಬಾಹ್ಯ ಬಲ ಪ್ರಯೋಗವಾಗುವವರೆಗೂ ಅಂತ ಹೇಳ್ತಾರ. ಇದಕ್ಕ ಜಡತ್ವ ಅಂತಾನು ಅಂತಾರ. ಆದ್ರ ನ್ಯೂಟನ್ ಅವರು ಇದ್ರ ಬಗ್ಗೆ ಇನ್ನು ಆಳವಾಗಿ ಅಧ್ಯಯನ ಮಾಡಿ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರ. ಏನಂದ್ರ, ಅಸಂಕಲಿತ ಬಲ ಅಂದ್ರ ಬಾಹ್ಯ ಬಲದ ಪ್ರಯೋಗವಾಗದ ಹೊರತು ಕಾರ್ಯವು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಅಥವಾ ಏಕರೂಪ ಚಲನೆಯಲ್ಲಿದ್ದರೆ ಏಕರೂಪ ಚಲನೆಯಲ್ಲೇ ಮುಂದುವರೆಯುವುದು. ಇದು ನ್ಯೂಟನ್ ರವರ ಒಂದೇ ನಿಯಮ ಅಂತಾನೂ ಆಗುತ್ತಾ. ಅರ್ಥಾತ್ ಏನ್ ಹೇಳಿದೆ ನೋಡೋಣ. ಇದಕ್ಕ ಗೆಲೋಲಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಅಂದ್ರ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತ, ಚಲನೆ ಸ್ಥಿತಿಯಲ್ಲಿರುವ ವಸ್ತು ಚಲನೆ ಸ್ಥಿತಿಯಲ್ಲೇ ಇರುತ್ತ. ಇದನ್ನ ನ್ಯೂಟನ್ ಅವರು ಆಳವಾಗಿ ಅಧ್ಯಯನ ಮಾಡಿ ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯವು ಸರಳರೇಖೆಯಲ್ಲೇ ಅಥವಾ ನಿಶ್ಚಲ ರೇಖೆಯಲ್ಲೇ ಏಕರೂಪ ವೇಗದ ಚಲನೆಯಲ್ಲೇ ಮುಂದುವರಿಯುತ್ತದೆ. ಇದಕ್ಕೆ ಜಡತ್ವ ಎಂದು ಕರೆಯುತ್ತಾರೆ. ಅರ್ಥಾತ್ ಇದು ಆಕೆ ಮಾಡಿದ ಮ್ಯಾಜಿಕ್, ಅದರೊಳಗೆ ಏನೂ ಇಲ್ಲ. ನನಗ ಮ್ಯಾಜಿಕ್ ಮಾಡ್ತೀಯಲ್ಲ ನೀನು, ನಾನು ನಿಂಗ್ ಮ್ಯಾಜಿಕ್ ಮಾಡ್ತೀನಿ ತಡಿ.